ಮತ್ತು ಗೈಸ್ ನೋಡಿ ಆ ಕಡೆ ನೋಡಿದ್ರೆ ನಿಮಗೆ ಟೋಟಲಾಗಿ ಇಟ್ಸ್ ಲೇಕ್ ವ್ಯೂ. ಈವನ್ ದ ಬೋಟ್ ಈಸ್ ಆಲ್ಸೋ ದೇರ್. ನೋಡಿ ಇಲ್ಲ ಅಷ್ಟು ಸಕ್ಕತ್ತಾಗಿ ಕಾಣ್ತಿದೆಲ್ಲ ಪ್ಲೇಸು. ವಾವ್, ಸೊ ಗುಡ್ ಕೆರೆ, ನೈಸ್ ಇಟ್ ಈಸ್. ಬೈಗುಳೆಯಿಂದ ನೀವು ಎಲ್ಲಿಗೆ ಪಾಸ್ ಆಗ್ತಿದ್ದೀರಾ? ಟುವರ್ಡ್ಸ್ ಮಾವನೂರು ಟೆಂಪಲ್ ಹೋಗ್ಬೇಕಾದ್ರೆ ನಿಮಗೆ ದೊಡ್ಡ ಒಂದು ಲೇಕ್ ವ್ಯೂ ಸಿಗುತ್ತೆ. ಆ್ಯಂಡ್ ಆಲ್ಸೋ ಯು ಕ್ಯಾನ್ ಟ್ರೈ ಟು ಸಿ ದ್ಯಾಟ್. ನೋಡಿ ದೇವಸ್ಥಾನ ಇದೆ ರೋಡ್ ಮಧ್ಯದಲ್ಲಿ. ಸೊ ದ್ಯಾಟ್ ಏನು ಅದು ಏರಿ ಮಾರಮ್ಮ ದೇವಸ್ಥಾನ. ಲುಕ್ ಅಟ್ ದಟ್ ಪ್ಲೇಸ್, ಎಲ್ಲ ಫುಲ್ಲು ಹಸಿರು ಆಗಿದೆ. ಹೋಗ್ಬಿಟ್ಟು ನೋಡಿದ್ರೆ ಈ ಲೇಕ್ಸ್ ಎಲ್ಲ ನೋಡ್ತಿದ್ರಲ್ಲಿ ಕೇರಳ ಬೈಕ್ ಬರ್ತದೆ. ಹಂಪಂತೂ ಹಾಕಿ ಇಟ್ಟಿದ್ದಾರೆ. ಚನ್ನರಾಯಪಟ್ಟಣ ಕಡೆಗೆ ಬಂದರೆ ಟ್ರೈ ಮಾಡ್ತಾ ಇವಾಗ ಇಲ್ಲಿ ಮ್ಯಾಪ್ ತೋರಿಸ್ತಾ ಇರೋದು ಲೆಫ್ಟಿಗೆ ತೊಗೊಳ್ಳಿ ಅಂತ ಹೇಳ್ತಾರೆ. ಆ್ಯಂಡ್ ಓನ್ಲಿ 18 ಕಿಲೋಮೀಟರ್ಸ್ ಫಾರ್ ಟು ಸಿ ದ ಬೆಸ್ಟ್ ಸನ್ಸೆಟ್ ವ್ಯೂ. ಸನ್ಸೆಟ್ ವ್ಯೂಗೆ ನಾವು ವಿ ಹ್ಯಾವ್ ಡಿಫ್ರೆಂಟ್ ಲೊಕೇಶನ್ ಗೈಸ್. ಸೊ ಹಾಗಾಗಿ ಅದನ್ನು ಮಾಡ್ತೀವಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಲೆಟ್ಸ್ ಸಿ ಹೌ ದ ಥಿಂಗ್ಸ್ ವಿಲ್ ಬಿ. ಚನ್ನರಾಯಪಟ್ಟಣದಲ್ಲಿ ಸಿಗ್ನಲ್ ಹಾಕಿದ್ದಾರೆ. ಆ್ಯಂಡ್ ವಿ ಹ್ಯಾವ್ ದ ಕೌಂಟ್ ಡೌನ್ ಆಫ್ 7, 6, 5, 4, 3. ಆಗಲೇ ಜನಗಳೆಲ್ಲ ಬಿಟ್ಟಿದ್ದಾರೆ. ನೈಸ್. ಓಕೆ ಗೈಸ್, ಸೊ ಚನ್ನರಾಯಪಟ್ಟಣ ಬಿಟ್ಟಾಯ್ತು. ಇವಾಗ ಬನ್ನಿ ಅಂತ ಓಡಿಸ್ತಾ ಇರೋದು ಅಷ್ಟೇ. ಬಾಕ್ಸ್ ಎಲ್ಲ ಇದು ಮಾವನೂರು ಟೆಂಪಲ್. ಮಾವನೂರು ಟೆಂಪಲ್ ಹತ್ರ ಬರ್ತಿದ್ದಂಗೆ ಹಂಗೆ ಕೆರೆ ಎಲ್ಲ ಸಿಗ್ತಾ ಬರುತ್ತೆ. ಸೊ ಯಾ, ವಿ ಆರ್ ಆನ್ ದಿಸ್ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಜರ್ನಿ ಆ್ಯಂಡ್ ಮ್ಯಾಪ್ ಇಸ್ ಶೋಯಿಂಗ್ ಓನ್ಲಿ 9.8 ಕಿಲೋಮೀಟರ್ಸ್ ಫಾರ್ ದ ಟಾಪ್ ವ್ಯೂ. ಹಾಗಾಗಿ ನೋಡ್ತಾ ಇರಿ, ಫುಲ್ಲು ಟಾಪಿಗೆ ಕರ್ಕೊಂಡು ಹೋಗ್ತೀನಿ. ಗೈಸ್ ನೋಡಿ, ಅದೇನೇ ನಾವು ಹೋಗ್ತಾರಂಥ ಟಾಪಲ್ಲಿದ್ದೀರ, ಅದೇ ಟೆಂಪಲ್ ಕಾಣ್ತೀವಿ ನೋಡಿ. ಇಲ್ಲಿ ಇದು ಕಂಪ್ಲೀಟ್ ಹಿಂದಿರ್ತಲ್ಲ. ದಿಸ್ ವಿಲ್ ಬಿ ಅವರ್ ಸೆಕೆಂಡ್ ಡೆಸ್ಟಿನೇಷನ್. ಒಳ್ಳೆ ಬ್ಯೂಟಿಫುಲ್ ಆಗಿ ಟಾಪ್ಗೆ ಇರ್ತದೆ, ಸಗಲಾಗಿರುತ್ತೆ. ಸೊ ಏನು ಅಂತಂದರೆ, ಒಂದು ಟೈಮಲ್ಲಿ ಐ ಟೆಲ್ ಯು ಸಮಥಿಂಗ್ ಅಬೌಟ್ ದಿಸ್ ಟೆಂಪಲ್. ಲೈಕ್ ಐ ಹ್ಯಾವ್ ಸಮ್ ಸ್ಪೆಷಲ್ ಪ್ಲೇಸ್ ಫಾರ್ ದಿಸ್ ಟೆಂಪಲ್ ಗೈಸ್. ಅದೇ ತುಂಬ ಮನಸ್ಸಿಗೆ ಹತ್ತಿರ ಆಗಿರೋವಂಥ ಜಾಗ ಇದು. ನೋಡಿ, ಎಲ್ಲ ವಿಂಡ್ ಮಿಲ್ಸಂಗೆ ಮಧ್ಯದಲ್ಲಿ ಮಾತ್ರ ಟೆಂಪಲ್. ಟಾಪಲ್ಲಿ ಹೋದರೆ ಅಲ್ಟಿಮೇಟ್ ಆಗಿರುತ್ತೆ ಅದು. ಈಗ ಆಲ್ಮೋಸ್ಟ್ ನಾವು ಇವಾಗ ಟೆಂಪಲ್ ಹತ್ರ ರೀಚ್ ಆಗ್ತಾ ಇದ್ದೀವಿ. ಆ್ಯಂಡ್ ಯು ಕ್ಯಾನ್ ಸಿ ದಟ್, ಲುಕ್ ಅಟ್ ದಟ್ ವ್ಯೂ ಗೈಸ್. ನೋಡಿ, ಅಪ್ಪ ನನಗೆ ಸುತ್ತಾ ಇರೋದು, ನಮ್ಮ ಗ್ರೂಪ್ ಇವಾಗ ಅದನ್ನು ಚೇಂಜ್ ಮಾಡ್ತಾ ಇರೋದು. ಅದಕ್ಕಿಂತ ಇನ್ನೇನು ಬೇಕು ಲೈಫಲ್ಲಿ. ಟೋಟಲ್ ಡೆಡಿಕೇಟೆಡ್ ಟು ಟ್ರಾವೆಲಿಂಗ್. So much bigger for this place. How is it? How is it? So good. ಓಕೆ ಗೈಸ್, ಆಲ್ಮೋಸ್ಟ್ ಇವಾಗ ಇದೇ ರೂಟಲ್ಲಿ ಬರ್ತಾ ಇದ್ವಿ. ಇವಾಗ ಟೈಮು ಸಮ್ವೇರ್ ಅರೌಂಡ್ 3 o'clock ಆಗಿದೆ. 3 ತೋರಿಸ್ತಾ ಇದೆ ಮ್ಯಾಪಲ್ಲಿ.
3:15 ತೋರಿಸಿದೆ. ಕಪ್ಪಲ್ಸ್ ಎಲ್ಲ ಜಾಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಸೊ ಎಸ್, that's how the weekend we are spending. ಇವಾಗ ಆಲ್ಮೋಸ್ಟ್ 60 ಡಿಗ್ರಿ ಸ್ಟೀಪಲ್ಲಿ ಹೊಡಿತಾ ಇದ್ದೀವಿ ಇವಾಗ. ಟಾಪ್ ಕೆಳಗೆ ಆ ವಿಂಡ್ ಮಿಲ್ಲು ಇದು ಸಡನ್ನಾಗಿ ಕಟ್ ಮಾಡ್ತಾರೆ ಇಲ್ಲಿ, ಅದೊಂದೇ ಇರೋದು. ನೋಡಿ ಇಲ್ಲಿ ನಿಮಗೆ ಟಾಪ್ ಮಚ್ಚ ಏರುಂದಿ ಡೆಸರ್ಟ್. ಎಷ್ಟು ಮಚ್ಚ ಟೆಂಪಲ್ಲೇ ಬಂದುಬಿಡ್ತೇವೆ. ಏಯ್ ಟೆಂಪಲ್ ಕಾಣ್ತಾ ಇದೆ ಆಲ್ರೆಡಿ. ಇಲ್ಲೆಲ್ಲ ಫುಲ್ಲು ಪಾರ್ಕಿಂಗ್ ಲಾಟ್ ಇದೆ ಇಲ್ಲಿ. ಹಾಗೆ ಯು ಕ್ಯಾನ್ ಟ್ರೈ ಟು ಟೇಕ್ ಸಮ್ ಪಿಕ್ಚರ್ಸ್ ಆರ್ ಸಮಥಿಂಗ್ ಲೈಕ್ ದಟ್. ಲೆಟ್ಸ್ ಸಿ. ಎನಫ್ ಪರ್ಫೆಕ್ಟ್. ನೋಡಿ ಗೈಸ್, ಇವಾಗ ನಾವು ಬ್ಯಾಕ್ ಆಫ್ ಮಾನೂರು ಟೆಂಪಲ್ ಅಲ್ಲಿದ್ದೀವಿ. ಆ್ಯಂಡ್ ಯು ಗೈಸ್ ಕ್ಯಾನ್ ಸಿ ದಿಸ್ ದ ವ್ಯೂ. ನೋಡಿ ವಿಂಡ್ ಮಿಲ್ಲು ತಿರುಗ್ತಾ ಇರೋದು. ಲುಕ್ ಅಟ್ ದಟ್. ಟೋಟಲ್ ಸಿಟಿ ಆ ಸೈಡ್ ನೋಡಿದ್ರೆ ಎಲ್ಲ ಒಂಥರ ಕ್ರೇಜಿಯಾಗಿ ಕಾಣ್ತಿದೆ. This is amazing one. There group of turbines, windmills ಎಲ್ಲ ಈ ಟೆಂಪಲ್ದು ಕೂಡ್ಕೊಂಡಿದೆ. ದಟ್ ಈಸ್ ದ ಬ್ಯೂಟಿ ಆಫ್ ದಿಸ್. ನೋಡಿ ಅಲ್ಲಿ ನನ್ನ ಗ್ರೂಪ್ ನಿಂತಿದೆ, ಸಿದಾರ್ ಚಕ್ರ ತಿರುಗ್ತಾ ಇದೆ, ವಿಂಡ್ಮಿಲ್ ತಿರುಗ್ತಿದೆ. And this is the front view of the temple, guys. So beautifully built over there. So classic. ಟೆಂಪಲ್ ನೋಡ್ತೀರ, ಹಂಗೆ ಕುತ್ಕೊಂಡು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಕೊಂಡು ಇಲ್ಲೇ ಕಾಲ ಕಲ್ಯಾಣ ಅಂತ ಅನಿಸ್ತದೆ. ಅಷ್ಟು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ. ಮೇಂಟೈನ್ ಕೂಡ ಅದೇ ಥರ ಮಾಡಿದ್ದಾರೆ. ದ ಸೆಕೆಂಡ್ ಡೆಸ್ಟಿನೇಷನ್ ಇಸ್ ರಿಯಲಿ ವರ್ತ್ ಇಟ್ ಗೈಸ್. ನಮ್ಮ ಗಣಪತಿ ಒಳ್ಳೇದು ಮಾಡಿ. ಸುತ್ತ ಮರಗಳು, ಗಾಳಿ ಮಾತ್ರ ಹಂಗೆ ಸಕ್ಕದಾಗಿ ಬರ್ತಿದೆ. ಎಷ್ಟು ಪೀಸ್ಫುಲ್ ಇದೆ ಅಂದರೆ ಪ್ಲೇಸಲ್ಲಿ, ಕಾಂಟ್ ಇವನ್ ಇಮ್ಯಾಜಿನ್ ಗೈಸ್. ಸೋ ಗುಡ್. ಫ್ರಂಟ್ ವ್ಯೂ ಆಫ್ ದ ಟೆಂಪಲ್ ನೋಡ್ಕೊತ ನೆಕ್ಸ್ಟ್ ಡೆಸ್ಟಿನೇಷನ್ಗೆ ಹೋಗೋಣ.